ದೇವಸ್ಥಾನಗಳಿಗೆ ಬಂದಾಗಿದೆ. ಈಗ ಬೆಟ್ಟ ಹತ್ತಿ ಮೇಲೆ ಹೋಗಬೇಕು. ನೋಡೋಣ ದೇವಸ್ಥಾನ ಯಾವ. ಇದು ದೇವಸ್ಥಾನದ ಗೋಪುರ ತುಂಬ ದೊಡ್ಡದಾಗಿದೆ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಗೋಪುರನ. ಇನ್ನೂ ತುಂಬ ತುಂಬ ದೂರ ಇದೆ, ಸುಮಾರು ಎಷ್ಟು ಮೆಟ್ಲಿದೆ ಗೊತ್ತಿಲ್ಲ. ಹತ್ತಿದ ಮೇಲೆ ಗೊತ್ತಾಗುತ್ತೆ. ನೋಡೋಣ, ಬೆಟ್ಟ ಹತ್ಕೊಂಡು ಹೋಗೋಣ. ಸರಿ, ಎಲ್ಲರೂ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಪೂಜೆನ. ನಾವು ಇವಾಗ ಹೋಗ್ತಾ ಇದ್ದೀವಿ. ತುಂಬ ದೂರ ಇದೆ. ನೋಡೋಣ. ಫೈನಲಿ ಬೆಟ್ಟದ ಮೇಲ್ಗಡೆ ಬಂದಾಯ್ತು. ಇನ್ನೇನು ದೇವರ ದರ್ಶನ ಮಾಡೋಕಷ್ಟೆ. ದರ್ಶನ ಮಾಡಿದ್ರೆ ಬೆಟ್ಟದ ಮೇಲಿಂದ ಕೆಳಗಡೆ ಯಾವ ರೀತಿಯ ಕಾಣುತ್ತೆ ಅಂತ. ದೊಡ್ಡ ದೊಡ್ಡ ಬಂಡೆಗಳು ಬೇರೆ ಇದೆ ಇಲ್ಲಿ. ಗುಹೆ ಬೇರೆ ಅದೇ ಹೀಗೆ. ತುಂಬ ರೀತಿಯಾಗಿದೆ. ಎಲ್ಲರೂ ತಮ್ಮ ಕೆಲಸಗಳಲ್ಲಿ ಬಿಸಿಯಾಗಿದೆ, ಮಾಡ್ತಾ ಇದ್ದಾರೆ. ದೇವರ ದರ್ಶನ ಮಾಡಿದ್ರೆ ಕೆಲಸ ಮುಗಿಯಿತು. ದರ್ಶನ ಮಾಡೋಣ. ವರ್ಣ ಸನ್ನಿಧಿ. ಈಗ ದೇವಸ್ಥಾನ ಅರ್ಚಕರು ಹೋಗಿದ್ದಾರೆ. ಅವರು ದೇವಸ್ಥಾನದ ಮಾಹಿತಿಯನ್ನು ಕೊಡ್ತಾರೆ. ಅವ್ರು ಕೇಳ್ಕೊಳ್ಳೋಣ ಮಾಹಿತಿ ಕೊಡ್ತಾರೆ. ಜೇನಕಲ್ ಬೆಟ್ಟ, ಹಾಸನ ಡಿಸ್ಟಿಕ್, ಅರಸೀಕೆರೆ ತಾಲೂಕು, ಪವಿತ್ರ ಸ್ಥಳ. ಇದು ಬಲಪಾದ ಇಲ್ಲಿರೋದು, ಈ ಕಡೆ ಇರೋದು ಎಡಪಾದ. ತಪಸ್ಸು ಮಾಡಿ ಇಟ್ಟಿರ ಹೆಜ್ಜೆ. ಇವರ ವಾಹನನೇ ಬಸವಣ್ಣ, ಇವರ ಶಿಷ್ಯಂದಿರ ಜೇನುಹುಳುಗಳು. ಏನೇ ತಪ್ಪು ಮಾಡಿದ್ರು 5 ನಿಮಿಷಕ್ಕೆ ಬಂದು ಜೇನುಹುಳು ಕಚ್ಚುತ್ತವೆ. ಅದೇ ಇವರ ಒಂದು ಇದು. ಮತ್ತೆ ಇವರ ಪವಾಡಗಳು ಭಯಂಕರ ಇದಾವೆ. ಹೇಳ್ತಾ ಹೋದ್ರೆ ಅದು ಮುಗಿಯಲ್ದು. ಇದು ಹುಣ್ಣಿಮೆ ದಿನ ಲಕ್ಷಾಂತರ ಜನ ಸೇರ್ತಾರೆ. ನಿನ್ನೆ ಹುಣ್ಣಿಮೆ ಆಗಿದೆ. 1.5 ಲಕ್ಷ ಹತ್ತತ್ರ ಜನ ಸೇರಿದ್ದಾರೆ. ಒಟ್ಟಾಗಿ ಕಾರಣ ಏನಿಲ್ಲ. ಇಲ್ಲಿ ಕೋಡಿಮಠ ಇದೆ. ಭಕ್ತರು ಅವರು ತಪಸ್ಸು ಮಾಡಿ ಇದೇ ಜಾಗದಲ್ಲಿ ಕೆಳಗಡೆ ತಪಸ್ಸು ಮಾಡಿ ಎಲ್ಲಾರ್ಗೂ ಒಳ್ಳೇದಾಗ್ಲಿ ಅನ್ನೋದಕ್ಕೋಸ್ಕರ ಬಲಪಾದ ಮತ್ತು ಎಡಪಾದವನ್ನು ಇಟ್ಟಿರೋ ರಭಸಕ್ಕೆ ಕಲ್ಲು ಬೆಂದಿರೋದು. ಹುಣ್ಣಿಮೆ ದಿನ ಅಂದ್ರೆ ಸಂತಾನ ಫಲ, ಮಕ್ಕಳು ಎಜುಕೇಶನ್ ಬಗ್ಗೆ, ಮತ್ತೆ ಮದುವೆದು ಯಾವುದೇ ಆಗ್ಲಿ ಅಷ್ಟು ಹುಣ್ಣಿಮೆ ಅಂತ ಹೇಳಿ ಬೆಟ್ಟ ಹತ್ತುತ್ತಾರೆ. ಅಷ್ಟು ಹುಣ್ಣಿಮೆ ಹತ್ತೋ ಹೊತ್ತಿಗೆ ಎಲ್ಲ ಪರಿಹಾರ ಆಗ್ತವೆ. ಮತ್ತೆ ವಿಶೇಷ ದೇವಸ್ಥಾನದ ವಿಶೇಷ ಹುಣ್ಣಿಮೆನೇ. ಸಂತಾನ ಫಲ ಆಗ್ಲಿ, ಮದುವೆ ಫಲ ಆಗ್ಲಿ. ಇತಿಹಾಸ ನಾವು ಕಾಣಂಗೆ ಒಂದು 600 ವರ್ಷ ನಾವು ಪೂಜೆ ಮಾಡ್ತಾರ. ಇದು ಹೇಳ್ತಾ ಇರೋದು ಮನತನದಿಂದ 600 ವರ್ಷ ನನಗೆ ಗೊತ್ತಿರೋ. ಬಸವೇಶ್ವರ ಇದೆ ಕೆಳಗಡೆ. ಇವರ ವಾಹನ ಇದಾರೆ ಅಂದ್ರೆ ಜೋಳಿಗೆಯನ್ನ ನೇತಾಕಿ ಕರ್ಕೊಂಡು ಹೋಗ್ತಾರೆ. ಬಸವಣ್ಣನ ಕರ್ಕೊಂಡು ಹೋಗಿ ಎಲ್ಲಾರ್ಗೂ ಅನ್ನದಾನ ನೀಡ್ತಾರೆ. ಪ್ರತಿದಿನ ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಇದ್ದೇ ಇರುತ್ತೆ. ಸಂಜೆ 6 ಪ್ರಸಾದ ಇದ್ದೇ, ದಿನನಿತ್ಯ ಪ್ರಸಾದ ಇರುತ್ತೆ. ಹುಣ್ಣಿಮೆ ದಿನ ಇಲ್ಲಿ 27 ಹಳ್ಳಿ ಗ್ರಾಮ
ಅವರು ಒಂದೊಂದು ತಿಂಗಳು ಮಾಡ್ತಾರೆ ಹುಣ್ಣಿಮೆ. 1.5 ಲಕ್ಷದ ಹತ್ರ ಜನ ಸೇರ್ತಾರೆ. ಚೆನ್ನಾಗಿ ನಡೀತಾ ಇದೆ. ನಂಬಿದ್ದವರಿಗೆ ಮಾತ್ರ ಈ ಭಗವಂತ, ನಂಬಲಿಲ್ಲ ಅಂದ್ರೆ ಇಲ್ಲ, ಎಲ್ಲದರಲ್ಲೂ ಒಳ್ಳೇದ್ ಮಾಡ್ಕೊಡ್ತಾನೆ. ಸಂತೋಷ. ದೇವಸ್ಥಾನದ ಅರ್ಚಕರು ನಮಗೆ ತುಂಬಾ ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟರು. ಸಿದ್ದೇಶ್ವರ ಯಾವ ರೀತಿಯಾಗಿ ತಪಸ್ಸು ಮಾಡಿ ಇಟ್ಟಿದ್ದಕ್ಕೆ ಪಾದ, ಕಲ್ಲು ಬಂಡೆ ಯಾವ ರೀತಿ ಸುಟ್ಟಿದೆ ಎಂದು ನೀವೇ ನೋಡಿದರೆ ಹೇಗೆ ಸುಟ್ಟಿದೆ ಎಂದು. ಮುಂದಿನ ಮಕ್ಕಳ ದೇವಸ್ಥಾನಕ್ಕೆ ಹೋಗೋಣ. ಇದು ಕೆಳಗಿಂದ ಎಷ್ಟು ಸಣ್ಣ ಕಾಣುತ್ತೆ ಮೇಲಿಂದ ಅಂದ್ರೆ ಪ್ರಪಂಚ. ಹಾಗೆ ನಾವು ಕೆಳಗಡೆ ಬಂದು ನೋಡಿದಾಗ ಬೆಟ್ಟ ಎಷ್ಟು ದೊಡ್ಡದಾಗಿತ್ತು, ಇಲ್ಲಿ ನೋಡಿದಾಗ ಇಷ್ಟು ಸಣ್ಣ ಕಾಣಿಸ್ತಾ ಇದೆ. ನಮ್ಮ ಕಷ್ಟಗಳು ಹಾಗೆ ಹತ್ತಿರದಿಂದ ನೋಡಿದಾಗ ಮಾತ್ರ ಸ್ವಲ್ಪ ಕಷ್ಟ ಅನಿಸುತ್ತೆ. ಅದೇ ಕಷ್ಟಗಳು ಸ್ವಲ್ಪ ದೂರ ಮಾಡಿ ನೋಡಿದಾಗ ತುಂಬಾ ಸಣ್ಣದಾದ ರೀತಿ ಕಾಣಿಸುತ್ತೆ. ತುಂಬಾ ರೀತಿಯ ಸಣ್ಣ ಕಾಣುತ್ತೆ ನಮ್ಮ ಕಷ್ಟಗಳು ಕೂಡ. ನೆಕ್ಸ್ಟ್ ಈಗ ಬಸವಣ್ಣನ ದೇವಸ್ಥಾನಕ್ಕೆ ಹೋಗೋಣ. ನೆಕ್ಸ್ಟ್ ಬಸವಣ್ಣನ ದೇವಸ್ಥಾನ. ಕೆಳಗಡೆ ಬಸವಣ್ಣನ ದೇವಸ್ಥಾನ ಇಳಿತೆ ಬೆಟ್ಟದಿಂದ ಇಳಿದ್ಬಿಟ್ಟು ನೆಕ್ಸ್ಟ್ ಬಸವಣ್ಣನ ದೇವಸ್ಥಾನ ಹೇಗಿದೆ ಆ ದೇವಸ್ಥಾನದ ಬಗ್ಗೆ ಸ್ವಲ್ಪ ಇಲ್ಲಿ. ನೆಕ್ಸ್ಟ್ ಬಸವಣ್ಣನ ದೇವಸ್ಥಾನಕ್ಕೆ ಹೋಗೋಣ ಈಗ, ಬನ್ನಿ. ತುಂಬ ಒಳ್ಳೆ ರೀತಿಯಾಗಿ ಇಲ್ಲಿ ಫೆಸಿಲಿಟೀಸ್ ಮಾಡಿದ್ದಾರೆ. ಹತ್ಬೇಕಾದ್ರೆ ಭಕ್ತರಿಗೆ ಸುಸ್ತಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಕುಡಿಯೋ ವ್ಯವಸ್ಥೆ, ನೀರು ಇಟ್ಟಿದ್ದಾರೆ. ನಂತರ ಇಲ್ಲಿ ಬಿಸಿಲಾಗಬಾರ್ದು ಅಂದ್ಕೊಂಡು ಎರಡು ಶೀಟ್ಗಳನ್ನು ಸಹ ಹಾಕಿದ್ದಾರೆ. ಇಲ್ಲಿ ಹತ್ಬೇಕಾದ್ರೆ ಮತ್ತು ಇಳಿಬೇಕಾದ್ರೆ ತುಂಬ ಜನಗಳಿಗೆ ತೊಂದರೆ ಆಗುತ್ತೆ ಅಂದ್ಕೊಂಡು ಅದು ಹೊತ್ತವರಿಗೆ ಇಳಿಯೋರಿಗೆ ಸಹ ದಾರಿ ಕೂಡ ಮಾಡಿದ್ದಾರೆ. ತುಂಬ ಒಳ್ಳೆ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹೋಗಿ ಬಸವಣ್ಣನ ದೇವಸ್ಥಾನ ಹೇಗಿದೆ, ಇನ್ನು ಬಸವಣ್ಣನವರ ವಿಶೇಷತೆಗಳೇನು ನೋಡೋಣ. ಇಲ್ಲಿ ಇದೇ ಬೆಟ್ಟ ಹತ್ತಿ ಇಲ್ಲಿದ್ದ ಸಿದ್ದಪ್ಪನವರ ಪಾದಗಳನ್ನು ನೋಡಿ ಅವರ ದರ್ಶನವನ್ನು ಮಾಡಿ ಈಗ ನೆಕ್ಸ್ಟ್ ಬಸವಣ್ಣನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದರಲ್ಲಿ ತುಂಬ ಚೆನ್ನಾಗಿ ಗೋಪುರ ಬೆಟ್ಟ ತುಂಬ ಚೆನ್ನಾಗಿ ಕಾಣಿಸ್ತದೆ. ಇನ್ನೇನು ಬಸವಣ್ಣನ ದೇವಸ್ಥಾನ ಹತ್ತಿರ ಬಂತು. ಇಷ್ಟು ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ.
ಇವತ್ತಿನ ಪ್ರಸಾದ ಏನೋ ಕೈಗೆ ಬಂದಿದೆ. ಈ ಪ್ರಸಾದನ ಸ್ವೀಕಾರ ಮಾಡೋಣ. ತುಂಬಾ ಚೆನ್ನಾಗಿದೆ ಪ್ರಸಾದ. ಈ ದೇವಸ್ಥಾನ ಮತ್ತು ಮಠಗಳಲ್ಲಿ ಎಷ್ಟೇ ಜನ ಭಕ್ತರು ಬಂದರು ತುಂಬಾ ಎಷ್ಟೇ ಅಂದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಪ್ರಸಾದ. ಎಲ್ಲ ಮಠಗಳಲ್ಲೂ ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲೂ ತುಂಬಾ ಚೆನ್ನಾಗಿರುತ್ತೆ ಪ್ರಸಾದ. ಇದು ಕೂಡ ತುಂಬಾ ಚೆನ್ನಾಗಿದೆ. ಫೈನಲಿ ಈಗ ಎಲ್ಲ ಕೆಲಸಗಳು ಮುಗಿದಿದೆ. ಬೆಟ್ಟದ ಮೇಲೆ ಹೋಗಿದ್ದಾಯಿತು. ಬೆಟ್ಟದ ಮೇಲೆ ಹೋಗಿ ಅವರ ಪಾದಗಳನ್ನು ನೋಡಿದ್ದಾಯಿತು. ನೆಕ್ಸ್ಟ್ ಅಲ್ಲಿಂದ ಬಸವಣ್ಣ ಅವರ ವಾಹನ ಬಸವಣ್ಣನವರ ದೇವಸ್ಥಾನ ನೋಡಿದ್ದಾಯಿತು. ನೆಕ್ಸ್ಟ್ ಅಲ್ಲಿಂದ ಒಂದು ಪ್ರಸಾದ ಪಾಕಶಾಲೆಯನ್ನು ಹೋಗಿ ಪ್ರಸಾದವನ್ನು ಸಹ ಸ್ವೀಕಾರ ಮಾಡಿದ್ದಾಯಿತು. ಇಲ್ಲಿಗೆ ಇಷ್ಟು ಅರಸೀಕೆರೆ ತಾಲೂಕಿನ ಜೇನಕ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನವಾಗಿದ್ದು, ನೀವು ಕೂಡ ನಿಮಗೆ ಸಮಯ ಸಿಕ್ಕಂಥ ಸಂದರ್ಭದಲ್ಲಿ ಈ ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳ್ಕೊತೀನಿ. ನೆಕ್ಸ್ಟ್ ಮುಂದಿನ ನೋಡಿದಾಗಲೇ ವೀಕ್ಷಕರ ಇದಿಷ್ಟು ಜೇನಕ ಸಿದ್ದೇಶ್ವರ ಸ್ವಾಮಿಯ ಮಾಹಿತಿ. ಅಲ್ಲಿನ ಅರ್ಚಕರು ತುಂಬ ಚೆನ್ನಾಗಿ ನಮಗೆ ಮಾಹಿತಿ ಕೊಟ್ಟರು. ಹೇಗೆ ಜೇನಕ ಸಿದ್ದೇಶ್ವರ ಸ್ವಾಮಿಯವರು ಬಂದು ಇಲ್ಲಿ ತಪಸ್ಸು ಮಾಡಿದ್ದಾರೆ ಎಂದು. ಅವರು ತಪಸ್ಸು ಮಾಡಿದ ಸಂದರ್ಭದಲ್ಲಿ ಅವರು ಇಟ್ಟಂತಹ ಪಾದ ಹೇಗೆ ಸುಟ್ಟಿದೆ, ಅದು ಹೆಜ್ಜೆ ಗುರುತು ಯಾವ ರೀತಿ ಕಾಣಿಸ್ತಾ ಇದೆ ಎಂದು ನೀವು ಸಹ ನೋಡಿದ್ರಿ. ನೆಕ್ಸ್ಟ್ ಅಲ್ಲಿಂದ ಬಂದು ಜೇನಕ ಸಿದ್ದೇಶ್ವರ ಸ್ವಾಮಿಯ ಒಂದು ವಾಹನ ಆದಂಥ ಬಸವಣ್ಣನ ದೇವಸ್ಥಾನ ನೋಡಿದ್ರಿ. ಅಲ್ಲಿಂದ ಆದಂಥ ಪ್ರಸಾದ ನೋಡಿದ್ರಿ. ಪ್ರಸಾದ ಯಾವ ರೀತಿಯಾಗಿ ದಿನದ 12 ಗಂಟೆಗಳ ಕಾಲ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಯಾವ ರೀತಿಯಾಗಿ ಪ್ರಸಾದವನ್ನು ಇಲ್ಲಿ ಕೊಡ್ತಾರೆ. ಮತ್ತೆ ತುಂಬಾ ಚೆನ್ನಾಗಿತ್ತು ಪ್ರಸಾದ. ಸಾಮಾನ್ಯವಾಗಿ ಎಲ್ಲ ಮಠ ಮತ್ತು ಎಲ್ಲ ದೇವಸ್ಥಾನಗಳಲ್ಲಿ ಎಷ್ಟೇ ಜನ ಹೋದ್ರೂ ಪ್ರಸಾದ ಕೊಡ್ತಾ ಇರ್ತಾರೆ. ಈ ಸ್ವಲ್ಪ ವಿಶೇಷವಾಗಿ ತುಂಬಾ ಚೆನ್ನಾಗಿ ಎಲ್ಲರಿಗೂ ಪ್ರಸಾದ ಕೊಡ್ತಾ ಇದ್ರು. ಎಲ್ಲ ಭಕ್ತಾದಿಗಳು ಬಂದಂತ ಭಕ್ತಾದಿಗಳು ದೇವರ ದರ್ಶನವನ್ನು ಮಾಡಿ ನಂತರ ಬಸವಣ್ಣ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡಿ ಪ್ರತಿ ಭಕ್ತಾದಿಗಳು ಹೋಗ್ತಿದ್ರು. ನೀವು ಸಹ ನೋಡಿದ್ದೀರಾ. ಇಷ್ಟು ಇದೇ ತರ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಿಗೆ ಕೊನೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.